ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನವನ್ನು ಬಂದಿದ್ದೇವೆ. ನಾನು ಧ್ಯಾನ ಮಾಡುವ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದಿಕೊಂಡು ಈ ವಿಧದ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಅದರ 10ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪೌಲ ಹೇಳ್ತಾನೆ, ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ನಿಮಗೆ ಯಾವುದು ಸಂಭವಿಸಲಿಲ್ಲ. ದೇವರು ನಂಬಿಕಸ್ತರು. ಹಾಗಾದರೆ ಈ ಶೋಧನೆ ಎಂಬ ಪದ ಪ್ರೇರೆ ಗ್ರೀಕಿನಲ್ಲಿ 2 ಅರ್ಥಗಳುಂಟು. ಒಂದು ಅರ್ಥವಾದೆ ಪಾಪವನ್ನು ಮಾಡಲಿಕ್ಕೆ ಬರುವ ದುಷ್ಪರಿಣೆಗಳು, ಒಂದು ಅರ್ಥವಾದೆ. ಇನ್ನೊಂದು ನಂಬಿಕೆಗೆ ಬರುವ ಪರೀಕ್ಷೆಗಳು ಅಥವಾ ಕಷ್ಟಗಳು ಎಂಬುದಾಗಿ ಇನ್ನೊಂದು ಅರ್ಥವಾಗಿದೆ. ಈ 2 ಅರ್ಥಗಳು ಇವತ್ತು ನೋಡ್ತೇವೆ. ಮತ್ತು ಯಾಕೆ ಈ ಶೋಧನೆ ಬರ್ತವೆ, ಈ ಶೋಧನೆಯಲ್ಲಿ ಜಯವನ್ನು ಹೊಂದಬೇಕಾದ್ರೆ ಹೇಗೆ ಪ್ರೇರಣೆ ಮಾಡಬೇಕು ಮತ್ತು ದೇವರಿದ್ದ ಮಾರ್ಗ ಓಪನ್ ಮಾಡಿ, ಇದರ ಕುರಿತು ಸ್ಪಷ್ಟವಾಗಿ ಇದು ಅರ್ಥ ಮಾಡಿಕೊಂಡು ನೋಡೋಣ. ಮೊದಲನೇ ಸಂಘ ನೋಡ್ತೇವೆ, ಶೋಧನೆಗಳಲ್ಲಿ ಇದು 2 ಅರ್ಥಗಳು ಉಂಟು. ಒಂದು ಅರ್ಥವಾದೆ ಪಾಪವನ್ನು ಮಾಡಲಿಕ್ಕೆ ಬರೋ ದುಷ್ಪರಿಣೆಗಳು. ಅದು ಹೇಗೆ ಬರ್ತವೆ ಏನು ಎಂಬುದನ್ನು ನೋಡೋಣ. 1ನೇ ಯೋಹನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. ಲೋಕವನ್ನಾಗಲಿ ಲೋಕದಲ್ಲಿರುವವರನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿಯು ಅವನಲ್ಲಿ ಇಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಇವನು ಅತಿ ಸ್ಪಷ್ಟವಾಗ್ತದೆ. ಯೇಸು ನಂಬಿಕಿಟ್ಟವರು, ನೀಲಿ ಮುಳಿದು ತಂದುಕೊಂಡವರು ಪ್ರೇರೆ ಲೋಕವನ್ನಾಗಲಿ ಲೋಕದಲ್ಲಿ ಪ್ರೀತಿ ಮಾಡಬಾರದು. ಅದು ಯಾರು ಲೋಕವನ್ನು ಪ್ರೀತಿ ಮಾಡ್ತಾರೆ ಅಲ್ಲಿ ಹೇಳ್ತೆ, ಲೋಕ ಪ್ರೀತಿ ಮಾಡುವಲ್ಲಿ ತಂದೆಯ ಮೇಲೆ ಪ್ರೀತಿ ಅವನಲ್ಲಿ ಇರುವುದಿಲ್ಲ ಎಂಬುದೇ ಇವನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ನಮ್ಮ ಈ ರೀತಿಯಲ್ಲಿ ಈ ಲೋಕವು ಪ್ರೇರೆ ಪ್ರತಿಯೊಬ್ಬ ಯೇಸು ನಂಬಿಕೆ ಪ್ರತಿಯೊಬ್ಬರಿಗೆ ಈ 3 ರೀತಿಯ ಶೋಧನೆಗಳು ಬರ್ತವೆ. ಒಂದು ಶರೀರದಿಂದ ಬರುವಂತಹ ದುಷ್ಪರ್ಣೆಗಳು, ಒಂದು ಕಣ್ಣಿನ ಮುಖಾಂತರ ಬರುವ ಆಸೆಗಳು, ಮತ್ತು ಬದುಕು ಡಂಬ, ಈ 3 ಆಸೆಗಳು ಪ್ರೇರೆ ಪ್ರತಿನಿತ್ಯ ಒಬ್ಬ ವಿಶ್ವಾಸಿಯ ವಿರುದ್ಧವಾಗಿ ಹೋರಾಟ ಮಾಡ್ತವೆ. ಒಬ್ಬ ವಿಶ್ವಾಸಿಯು ದೇವರನ್ನು ಪ್ರೀತಿ ಮಾಡೋಕ್ಕಿಂತಲೂ ಹೆಚ್ಚಾಗಿ ಲೋಕವನ್ನು ಪ್ರೀತಿ ಮಾಡುವುದಾದರೆ ಈ ಆಸೆ ಅವನ ಒಳಗೆ ಹೋಗಿಕೊಂಡು ಅವನಲ್ಲಿ ಅಂತದೆ 15ನೇ ವಾಕ್ಯತೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತವೆ ಮತ್ತು ದೇವರ ಚಿತ್ತ ನೆರವೇರಿಸುವವನು ಎಂದೆಂದಿಗೂ ಇರುವನು. ಅದು ಲೋಕವನ್ನು ಪ್ರೀತಿ ಮಾಡುವಲ್ಲಿ ದೇವರ ಪ್ರೀತಿ ಇಲ್ಲ ಎಂಬುದಾಗ್ತದೆ ಪ್ರೇರಣೆ. ಅಂದರೆ ಈ ಲೋಕದ ಈ 3 ದುರಾಸೆಗಳು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ನಮ್ಮ ಈ 3 ಆಸೆಗಳು ಒಬ್ಬ ವಿಶ್ವಾಸ ಒಳಗೆ ಒಕ್ಕಿಕೊಂಡು ಅವನಲ್ಲಿ ನೆಲೆಗೊಳ್ಳುತ್ತಾರೆ. ಅವನಲ್ಲಿರುವ ದೇವರ ಪ್ರೀತಿ ಅವನು ಕಳೆದುಕೊಳ್ಳುತ್ತಾನೆ ಮತ್ತು ಅವನು ದೇವರ ಚಿತ್ತವನ್ನು ನೆರವೇರಿಸಿ ಆಗುವುದಿಲ್ಲ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಅಪೊಸ್ತಲನು ಹೇಳ್ತಾನೆ, ಪ್ರತಿಯೊಬ್ಬ ಮನುಷ್ಯ ಶೋಧನೆಗಳು ಬರ್ತವೆ, ಆದರೆ ದೇವ್ರ ನಂಬಿಕೆ ಈ ಶೋಧನೆ ತಪ್ಪಿದ ಮಾರ್ಗ ಓಪನ್ ಮಾಡ್ತಾರೆ. ಹೇಗೆ ಓಪನ್ ಮಾಡ್ತಿದ್ದ ಅರ್ಥವಾದ 15ನೇ ವಾಕ್ಯದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ಎಂದೆಂದಿಗೂ ಇರುವ ಅರ್ಥ. ಪ್ರತಿಯೊಂದು ಈ ಶರೀರಾಸೆ, ಕಣ್ಣಾಸೆ, ಬದುಕುಗಳ 3 ಶೋಧನೆ ಜೀವನ ಬೇಕಾದ್ರೆ ಒಂದು ಆಗಿದೆ ದಿನಾಲು ಪ್ರಾರ್ಥನೆ ಮಾಡುವರಾಗಬೇಕಾದ. ಯೇಸು ಕ್ರಿಸ್ತನಲ್ಲಿ ಮತ್ತೆ 26ನೇ ಅಧ್ಯಾಯದಲ್ಲಿ 40-41ನೇ ವಾಕ್ಯ, ನನ್ನ ಸಂಗಡ 1 ತಾಸಾದರೂ ಎಚ್ಚರವಾಗಿಲ್ಲ, 1 ಗಂಟೆ ಆದರೂ ಪ್ರಾರ್ಥನೆ ಅಭ್ಯಾಸ ಮಾಡಬೇಕು. ಮತ್ತು ಮತ್ತೆ 26-41 ವಾಕ್ಯತೆ, ಮನಸ್ಸು ಸಿದ್ಧವಾಗಿದೆ ಸರಿ, ಅದು ದೇಹಕ್ಕೆ ಬಲ ಸಾಲು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿ ಸರಿ, ದೇಹಕ್ಕೆ ಅಂದರೆ
ಬಲ ಸಾಲುವುದಿಲ್ಲ ಎಂಬುದೇ ದಿನಾಲು ಎಚ್ಚರವಾಗಿದ್ದು 1 ಗಂಟೆ ಆದರೂ ಪ್ರಾರ್ಥನೆ ಮಾಡುವುದಾದರೆ ಪ್ರೇ ಈ 3 ಸೋದೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ ಯೇಸು ಕ್ರಿಸ್ತ ಹೇಳ್ತಾನೆ. ಅನಂತರ ಆಗಿದೆ ಪ್ರೇ ದೇವರ ವಾಕ್ಯ ಓದುವವರಾಗಬೇಕು ಪ್ರೇರೆ, ಮತ್ತು ವಾಕ್ಯ ವಿದ್ಯರಾಗುವುದಾದರೆ ಮಾತ್ರವೇ ಪ್ರೇರೆ ಈ 3 ಸೋದೆಗಳು ಬರುವಾಗ ಇದು ತಪ್ಪಿದ ಮಾರ್ಗದವರು ಸಿದ್ಧ ಮಾಡಿ ದೇವರು ನಂಬಿಕಸ್ತರು ಪ್ರೇರೆ. ನಿಮಗೆ ಸೋದೆಗಳು ಬರ್ತವೆ, ಎಲ್ಲರಿಗೂ ಬರ್ತವೆ, ಮತ್ತು ಅಪೊಸ್ತಲರು ಅದೇ ಎಲ್ಲರಿಗೂ ಬರುವಾಗ ಅದು ತಪ್ಪಿದ ಮಾರ್ಗ ಸಿದ್ಧವಾಗಬೇಕಾದ್ರೆ ದಿನಾಲು ವ್ಯಕ್ತಿ ಕಟ್ಟಿದ್ರೆ 1 ಗಂಟೆ ಆದರೂ ಪ್ರಾರ್ಥನೆ ಮಾಡುವುದಾದರೆ, ವಾಕ್ಯ ಓದಿ ಧ್ಯಾನ ಮಾಡುವುದರೆ, ವಾಕ್ಯಕ್ಕೆ ವಿಧೇಯರಾಗುವುದರೆ ದೇವರ ಪವಿತ್ರಾತ್ಮ ನಿಮ್ಮ ಸಂಗಡ ಇಟ್ಟುಕೊಂಡು ಈ 3 ಸೋದನೆಯಿಂದ ತಪ್ಪಿಸಲಿಕ್ಕೆ ನಿಮಗೆ ಮಾರ್ಗ ಓಪನ್ ಮಾಡ್ತಾನೆ ಮತ್ತು 3 ಸೋದನೆಯನ್ನು ಜಯವನ್ನು ಹೊಂದುತ್ತೀರಿ ಮತ್ತು ಅಪೊಸ್ತಲ ಪೌಲನು ಹೇಳುತ್ತಾನೆ. ಈಗ 2ನೇ ಸೋದನೆ ಅರ್ಥ ನೋಡೋಪ್ರೆ 2ನೇ ಪಾಯಿಂಟ್ ಬರೀರಿ. 2ನೇ ಸೋದನೆಯ ಅರ್ಥ ಅಂದರೆ ಕಷ್ಟಗಳು, ಸಂಕಟಗಳು, ವೇದನೆಗಳು, ರೋಗಗಳು, ಆಪತ್ತುಗಳು, ದುರ್ಮರಣಗಳು ಇದೆಲ್ಲ ಬರುವ ಇದು ಸೋದನೆ ಹೇಳ್ತಾರೆ. ಇದು ಯಾಕೆ ಬರ್ತದೆ ನೋಡೋಪ್ರೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2ರಿಂದ 4ನೇ ವಾಕ್ಯ ತನಕ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಹಾಗೂ ಪರಿಶೋಧನೆಯು ತಾಳ್ಮೆಯುಂಟು ಮಾಡುತ್ತದೆ ಅಂತ ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದೆಂದು ಎನಿಸಿರಿ. ಆ ತಾಳ್ಮೆ ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. ಇಲ್ಲಿ ಯಾಕೆ ಬರ್ತಾನೆ, ಯೇಸು ನಂಬಿಕೆಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ನಾನಾ ವಿಧವಾದ ಕಷ್ಟಗಳು, ನಂಬಿಕೆಗೆ ಬರೋ ಪರಿಶೋಧನೆ ನಾನಾ ವಿಧ ಕಷ್ಟಗಳು ಬರುವಾಗ ಅದನ್ನು ತಾಳ್ಮೆಯಿಂದ ನೀವು ಸಹಿಸಿಕೊಳ್ಳಬೇಕು ಮತ್ತು ಅದು ನಿಮಗೆ ಸಂತೋಷ ಪಡಬೇಕು ಎಂಬುದು ಅಪೊಸ್ತಲರು. ಯಾಕೆಂದರೆ ಈ ಶೋಧನೆಯಲ್ಲಿ ಯಾಕೆ ಬರ್ತಂದರೆ, ಈ ಶೋಧನೆಯಲ್ಲಿ ನೀವು ಆತ್ಮೀಯ ಜೀವಿತದಲ್ಲಿ ನೀವು ಪರಿಪಕ್ವರಾಗಬೇಕು, ಪವಿತ್ರಾತ್ಮನ ಫಲಗಳಲ್ಲಿ ತುಂಬಲ್ಪಡುವರಾಗಬೇಕು, ಪವಿತ್ರಾತ್ಮದಲ್ಲಿ ಅಭಿಷೇಕ ಹೊಂದುವರಾಗಬೇಕು, ಎಲ್ಲ ರೀತಿಯಲ್ಲಿ ಯೇಸು ಸಾರೂಪ್ಯ ಬರಬೇಕು. ಈ ಶೋಧನೆ ಬರುತ್ತವೆ, ನೀವು ತಾಳ್ಮೆಯಿಂದ ಸಹಿಸಿಕೊಂಡು ದೇವರ ವಾಕ್ಯ ವಿಧೇಯರಾಗಿದ್ದರೆ ಈ ಶೋಧನೆ ತಪ್ಪಿದ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಹಾಗಾದರೆ ಪ್ರತಿಯೊಬ್ಬ ವಿಶ್ವಾಸಿ 2 ಶೋಧನೆ ಬರ್ತವೆ. 2 ಶೋಧನೆ ಬರುವಾಗ ತಪ್ಪಿಸಿದ ಮಾರ್ಗ ಸಿದ್ಧ ಮಾಡಬೇಕಾದ್ರೆ ಅದೇ ಒಂದೇ ಕಂಡೀಷನ್, ದಿನಾಲು ವೈಯಕ್ತಿಕವಾಗಿ ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡಬೇಕು ಮತ್ತು ದೇವರ ವಾಕ್ಯವನ್ನು ಓದುವವರಾಗಬೇಕು ಮತ್ತು 3ನೇ ದೇವರ ವಾಕ್ಯ ವಿಧೇಯರಾಗಬೇಕು. 4ನೇದಾಗಿ ನಿಮ್ಮ ಸಭೆಯನ್ನು ಬಿಡದೆ ಸಭೆಯ ನಂಬಿಕೆ ಸಾಗುವುದರೆ 100% ಈ 2 ರೀತಿಯ ಸೋದೆಗಳು ಬಂದರೂ ಸಹ ದೇವರು ನಂಬಿಕೆಸ್ನಾಕೊಂಡು ಅದನ್ನು ಸಹಿಸಲಿಕ್ಕೆ ಶಕ್ತಿ ಕೊಡುತ್ತಾನೆ, ಅದನ್ನು ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಅದು ಈ ಸೋದೆ ಕಷ್ಟಗಳು ಬರುವಾಗ ಕೆಲವು ದೀರ್ಘ ತಾಳ್ಮೆ ಸಹಿಸಿಕೊಳ್ಳಬೇಕು. ಯಾಕಂದರೆ ಅದರ ಉದ್ದೇಶ ಅಂದರೆ ಅದರಲ್ಲಿ ನೀವು ಆತ್ಮಿಕ ಪರಿಪಕ್ವತೆ ಬರಬೇಕು, ಪವಿತ್ರ 9 ಫಲಗಳಲ್ಲಿ ತುಂಬಲ್ಪಡಬೇಕು, ಇದು ಸಾರೂಪ್ಯ ಬರಬೇಕು ಎಂಬ ದೇವರು ಈ ಪರಿಪೂರ್ಣ ಆಗುವ ಈ ದಿನದಲ್ಲಿ ಬಿಡುಗಡೆ ಕೊಡುತ್ತಾನೆ. ಹಾಗಾದರೆ ಇದು ಬಿಡುಗಡೆ ಹೊಂದಬೇಕಾದ್ರೆ ಏನು ಮಾಡಬೇಕು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಮುಂದಿನ ಸಂಗತಿ, ದೇವರ ಚಿತ್ತಾನುಸಾರವಾಗಿ ಕಷ್ಟಗಳು ಬರ್ತವೆ, ಚಿತ್ತವಿಲ್ಲದೆ ಯಾವುದೂ ಬರುವುದಿಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳುವರಾಗಬೇಕು. 2 ಕೊರಿಂಥದವರ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ, ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರನ್ನುಂಟು ಮಾಡಿ ರಕ್ಷಣೆ ಕಾರಣವಾಗಿದೆ. ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ, ಆದರೆ ಲೋಕದವರಿಗಿಂತ ದುಃಖವು ಮರಣ ಉಂಟು ಮಾಡುತ್ತದೆ. ದೇಶ ನಂಬಿಕೆಟ್ಟ ಪ್ರತಿಯೊಂದವರ ಮಕ್ಕಳಿಗೆ ದೇವರ ಚಿತ್ತ ಅನುಸಾರವಾಗಿ ದುಃಖ ನೆನಪಿಡಬೇಕು. ಯಾವುದೇ ನೀವು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಮ್ಮನ್ನು ಇಷ್ಟ ತೆಗೆದುಕೊಂಡಿದ್ದೀರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಿ, ವಾಕ್ಯ ಓದುತ್ತೀರಿ, ವಿಧೇಯರಾಗುತ್ತೀರಿ, ಕರ್ತನ ಸಭೆಗೆ ಬರ್ತೀರಿ, ಆಗ ನಿಮ್ಮ ಯಾವುದೇ ಕಷ್ಟಗಳು, ರೋಗಗಳು, ಸಮಸ್ಯೆಗಳು, ಬಡತನ, ಕೊರತೆ, ಸಾಲ, ಏನು ಸಂಗತಿಗಳು ಬಂದರು, ಅಪಘಾತ ಏನು ಬಂದರು, ದೇವರ ಚಿತ್ತವಿಲ್ಲದೆ ಯಾವುದು ಬರುವುದನ್ನು ಮತ್ತೊಮ್ಮೆ ತಿಳಿದುಕೊಳ್ಳಬೇಕು. ಮತ್ತು ಯಾಕೆ ಬರ್ತೇವೆ, ಇದರ ಮುಖದೇವರು ಪರಿಪೂರ್ಣ ಪಶ್ಚಾತ್ತಾಪಕ್ಕೆ ನಿಮ್ಮನ್ನು ನಡೆಸ್ತದೆ. ನೆನಪಿಟ್ಟುಕೊಳ್ಳಿ, ದೇವರು ಪರಿಶುದ್ಧನು ಆಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಇರ್ತದೆ, ನಾನು ಪರಿಶುದ್ಧನ ಪ್ರಕಾರ ನೀವು ಪರಿಶುದ್ಧರಾಗಬೇಕೆಂಬ ದೇವರು ಪ್ರತಿಯೊಬ್ಬರಿಗೆ ಈ ಕರೆಯುವಿಕೆಯನ್ನು ಕೊಟ್ಟಿದ್ದಾನೆ. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 13ರಿಂದ 16 ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು ಸ್ವಸ್ಥಚಿತ್ತನಾಗಿದ್ದು ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಭಾಗ್ಯದ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ಇಡೀರಿ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮ ಕರೆದಾತನ ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧರಾಗೋದ್ರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ. ಇಲ್ಲಿ ಯೇಸು ಕ್ರಿಸ್ತನ ಅತಿ ಸ್ಪಷ್ಟ ಅಪಸ್ಪರ್ತಾನೆ. ಯೇಸು ನಂಬಿಕೆಟ್ಟವರು, ನೀನು ತೆಗೆದುಕೊಂಡವರು ಪ್ರತಿದಿನ, ಪ್ರತಿ ಗಳಿಗೆ, ಪ್ರತಿ ಕ್ಷಣ ತಮ್ಮ ನಡತೆಯಲ್ಲಿ, ತಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತು ಪರಿಶುದ್ಧ ಜೀವನ ಮಾಡಬೇಕು ಎಂಬುದಾಗಿ ದೇವರು ಕರೆಯುತ್ತಾನೆ. ದೇವರು ಪರಿಶುದ್ಧನು ಆಗಿದ್ದಾನೆ. ಆತನ ಕೃಪೆಯ ಮುಖಾಂತರ ನೀವು ನೀತಿವಂತರಾಗಿದೆ. ಆತ ಕೃಪೆಯಿಂದ ಪರಿಶುದ್ಧರಾಗಿದ್ದಾರೆ, ಪರಿಶುದ್ಧರಾಗಿ ನಡೆಯಬೇಕು. ಈ ಪರಿಶುದ್ಧರಾಗಿ ನಡೆಯಲಿಕ್ಕೆ
ನೀವು ಪರಿಪೂರ್ಣ ಒಪ್ಪಿಸಿ ಕೊಡದಿದ್ದರೆ ದೇವರು ತುಂಬ ಸಮಯ ದೇವರು ತಾಳಿಕೊಳ್ಳುತ್ತಾನೆ. ತನ್ನ ಸಭೆಯಲ್ಲಿ ಸೇವಕರ ಮುಖಾಂತರ ಟಿವಿಯನ್ನು ತುಂಬ ರೀತಿಯಾದರು ಮಾತನಾಡುತ್ತಾನೆ ಮತ್ತು ತುಂಬ ದೀರ್ಘ ತಾಳ್ಮೆಯಿಂದ ದೇವರು ಕಾಯುತ್ತಾನೆ. ನನ್ನ ಮಗ ಹೇಗೆ ಒಂದು ಶಾರೀರಿಕ ತಂದೆ ಪ್ರಿಯರೇ ತನ್ನ ಮಕ್ಕಳ ಬಗ್ಗೆ ದೀರ್ಘ ತಾಳ್ಮೆಯಿಂದ, ಈಗ ಸಣ್ಣ ಮಕ್ಕಳು ಹುಟ್ಟಿದ ಕೂಡಲೇ ತಂದೆ ತಾಯಿಗಳು ಹೊಡೆಯೋದಿಲ್ಲ, ಅವರು ತಮ್ಮ ಟೈಮ್ ತಗೋತಾರೆ. ಆ ರೀತಿ ದೇವರು ನಮ್ಮ ಶಾರೀರಿಕ ತಂದೆಗಿಂತಲೂ ಅತಿ ಒಳ್ಳೆಯ ದೇವರಾಗಿದೆ. ಆತ ನಮ್ಮ ಬಗ್ಗೆ ತುಂಬ ಪ್ರೀತಿ ಮಾಡ್ತಾನೆ. ಆತನ ತಪ್ಪು ಮಾಡಿ ಕೂಡಲೇ ಶಿಕ್ಷೆ ಕೊಡುವುದಿಲ್ಲ, ತುಂಬ ಸಮಯ ಕಾದುಕೊಳ್ಳುತ್ತಾನೆ. ಅನಂತರೂ ದೇವರ ಮಕ್ಕಳಾದ ಯೇಸು ನಂಬಿಕಿಟ್ಟವರು ನೀವು ದೇವರ ಮಕ್ಕಳಾಗಿದ್ದೀರಿ ಪ್ರಿಯರೇ. ಪವಿತ್ರಾತ್ಮನು ನಿಮಗೆ ನಿತ್ಯ ಕೊಟ್ಟಿದ್ದಾನೆ. ಆದರೂ ನೀವು ನಿಮ್ಮ ಜೀವಿತವನ್ನು ನೀವು ದೇವರ ವಾಕ್ಯ ವಿಧೇಯತೆ ಕೊಡದೇ ಇರುವುದರೆ ದೇವರೇನು ಮಾಡ್ತಾನೆ, ತನ್ನ ಸೇವಕರ ಮುಖಾಂತರ ಇಲ್ಲಿ ಅಪೊಸ್ತಲ ಪೌಲನು ಪತ್ರಿಕೆಗಳಲ್ಲಿ ಆ ಕೊರಿನ್ಥ ಸಭೆಗೆ ತುಂಬ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟನು ಪ್ರಿಯರೇ. ಆದರೂ ಆ ಕೊರಿನ್ಥ ಸಭೆಯವರು ಎಚ್ಚರಿಕೆ ಗಮನಿಸದೇ ಹೋದ ನಿಮಿತ್ತಗೆ ನಂತರ ಅವರಿಗೆ ಕಷ್ಟಗಳು ಬಂತು. ಆಗ ಅಪೊಸ್ತಲ ಪೌಲನು ನಿಮಗೆ ಕಷ್ಟ ಬರುವಾಗ ನಾನು ದುಃಖ ಪಡಿಸಲ್ಲ, ನನಗೆ ದುಃಖ ಆಯಿತು. ಆದಂತ ಅಪ್ಪನ ಸ್ವಂತ ಯಾಕಂದರೆ ಅಪೊಸ್ತಲ ಪೌಲನು ದೇವರ ಚಿತ್ತಾನುಸಾರ ದುಃಖನೇ ಯೇಸು ನಂಬಿಕಿಟ್ಟ ದೇವರ ಮಕ್ಕಳಿಗೆ ದೇವರ ಚಿತ್ತವಿಲ್ಲದೆ ದೇವರ ಅಪ್ಪನೆಯಲ್ಲೇ ಸೈತಾನನು ಅಥವಾ ರೋಗವು ನಿಮ್ಮನ್ನು ಮುಟ್ಟಲಿಕ್ಕೆ ಆಗುವುದನ್ನು ಸರಿ ತಿಳಿದುಕೊಳ್ಳಿ. ಯಾಕೆ ನೀವು ದೇವರ ಮಕ್ಕಳಾಗಿದ್ದೀರಿ. ಯೇಸು ರಕ್ತ ನಿಮ್ಮ ಮೇಲೆ ಉಂಟು. ದೇವರು ನಿಮ್ಮ ಯೇಸು ರಕ್ತ ಬೇಲಿ ಹಾಕಿದ್ದಾನೆ. ಹೇಗೆ ಯೋಬನ ಸುತ್ತಲೂ ಸೈತಂತೆ ಅವನ ಸುತ್ತಲೂ ಬೇಲಿ ಉಂಟು. ಆಗ ನಿಮ್ಮ ಆದರೆ ದೇವರು ಹೇಗೆ ಯೋಬನಿಗೆ ಮುಟ್ಟುವುದಕ್ಕೆ ಸಹಿತ ಅನುಮತಿ, ಆ ರೀತಿಯೇ ದೇವರ ಮಕ್ಕಳಿಗೆ ದೇವರ ಚಿತ್ತವಿಲ್ಲದೆ ಸೈತನು ಯಾವ ಕಷ್ಟಗಳು ಆಗಲಿ, ರೋಗಗಳಾಗಲಿ, ಬಡತನ ಆಗಲಿ, ಕೊರತೆ ಆಗಲಿ, ಸಾಲದ ಬಂಧನ ಬರಲಿಕ್ಕೆ ಆಗುವುದಿಲ್ಲ. ಅದೇ ಬಂದರೆ ಅಪ್ಪಸ್ತಾನೆ ಅದು ದೇವಸ್ಥಾನ ದುಃಖ ನೀವು ಸ್ವಂತ ಸ್ವೀಕಾರ, ಅದು ಏನಂದರೆ ಮಾನಸಾಂತರಕ್ಕೆ ನಡೆಯುತ್ತದೆ. ಮಾನಸ ಪರಿಪೂರ್ಣ ನೀವು ಪಾಪ ಒಪ್ಪುಕೊಳ್ಳಿ ನಡೆಯುತ್ತದೆ. ಅಲ್ಲಿ ನೀವು ಒಪ್ಪಿಕೊಳ್ಳಿ ಯಾಕೆ ಇದು ಬಂತು ಎಂಬ ದೇವತೆ ಕೇಳುವುದಾದರೆ ಮತ್ತು ಕೇಳಿ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡದೆ ಅದು ರಕ್ಷಣೆ ಅಂದರೆ ಬಿಡುಗಡೆಗೆ ನಡೆಯುತ್ತದೆ. ಇಲ್ಲಿ ರಕ್ಷಣೆ ಎಂಬ ಪದಾರ್ಥ ಅಂದರೆ ಬಿಡುಗಡೆಗೆ ನಡೆಯುತ್ತದೆ. ಅದು ಲೋಕದವರಿಗೆ ಕಷ್ಟಗಳು ಬರ್ತವೆ. ಅವರಿಗೆ ದೇವರ ವಾಕ್ಯ ಗೊತ್ತಿಲ್ಲ, ಅವರು ನರಕಕ್ಕೆ ಹೋಗ್ತಾರೆ, ಅವರು ಮರಣ ಹೊಂದ್ತಾರೆ. ಆದರೆ ದೇವರ ಮಕ್ಕಳಿಗೆ ಬರುವ ಕಷ್ಟಗಳು ನರಕಕ್ಕೆ ಹೋಗುವುದಿಲ್ಲ, ಮರಣ ತೊಂದರೆ. ಅಪ್ಪನೇ ದೇವರ ಸ್ಥಾನ ದುಃಖವು ಮಾನಸಾಂತರ, ದೇವರ ಮಕ್ಕಳಿಗೆ ಮಾನಸ ಅದರಲ್ಲಿ ಪಶ್ಚಾತ್ತಾಪ ಪಡುವ ಅದರಲ್ಲಿ ಏನಿದೆ ದೇವರ ಸ್ಥಾನಿಸಿರುವ ಅದರ ದುಃಖ ಮಾನಸಾಂತರ ಉಂಟು ಮಾಡಿ ರಕ್ಷಣೆ ಕಾರಣವಾಗಿದೆ. ಆ ಮಾನಸ ಪಶ್ಚಾತ್ತಾಪ ಆಸ್ಪತ್ರೆಯಿಂದ ಅರ್ಥ ಅದರಲ್ಲಿ ಪರಿಪೂರ್ಣ ಪಶ್ಚಾತ್ತಾಪ ಅಂದರೆ ದೇವರಿಗೆ ಬೇಕು ಪರಿಶುದ್ಧತೆ, ದೇವರಿಗೆ ಬೇಕು ವಿಧೇಯತೆಯಲ್ಲಿ ಯಾವ ಯಜ್ಞ ಮೆಚ್ಚುವುದಿಲ್ಲ. ನಿಮಗೆ ಎಲ್ಲ ಕಷ್ಟ ಬಿಡಿಡಬೇಕಾ, ದೇವರ ಕಾದುಕೊಳ್ಳುತ್ತಾನೆ. ನೀವು ದೇವರ ಮಕ್ಕಳನ್ನು ಹುಡುಕಿ ತಿಳಿದುಕೊಂಡು ಪರಿಪೂರ್ಣ ದೇವರ ಆಜ್ಞೆ ವಿಧೇಯರಾಗುವಾಗ ನಿಮಗೆ ಬಂದ ಕಷ್ಟ, ಬಡತನ, ಕೊರತೆ, ಸಾಲ, ಡಾಕ್ಟರ್ನ ಗುಣ ಮಾಡದಂಥ ವ್ಯಾಧಿಗಳು ಎಲ್ಲ ಗುಣವಾಗ್ತವೆ, ಬಿಡುಗಡೆಸಿದೆ. ಎಲ್ಲ ಪ್ರಾರ್ಥನೆ ಉತ್ತರವು ನಿಮಗೆ ಸಿಗುತ್ತದೆ. ಅದಕ್ಕೆ 1 ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, 1 John 3:22 ಅಲ್ಲಿ ಅಪ್ಪ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಎನ್ನಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದರಿಂದ ಏನು ಬೇಡಿಕೊಂಡರೂ ದೊರೆಯುತ್ತೆ. ಹಾಗೆ ನೀವು ಎಷ್ಟು ಸಮಯ ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಉತ್ತರ ಬರದೇ ಇರುವುದರೆ ಈ ದಿನ ನಾನು ನಂಬುತ್ತೇನೆ, ಈ ವಾಕ್ಯವನ್ನು ಸ್ವೀಕಾರ ಮಾಡಿರಿ. ನಿಮಗೆ ಬಂದಿರೋ ಕಷ್ಟ ಆಗ್ಬೋದು, ಬಡತನ, ಕೊರತೆ, ಸಾಲ, ರೋಗಗಳು ಏನಿರ್ಬೋದು, ದೇವರ ಹತ್ರ ಬೇಡಿ, ದೇವ ನನಗೆ ಬಿಡುಗಡೆ ಬೇಕು. ಹಾಗೆ ಬಿಡುಗಡೆ ಬೇಕಾದರೆ ಏನು ಬೇಡಬೇಕು, ದೇವ ನನ್ನ ಹೃದಯನ ಪರೀಕ್ಷಿಸಿದೇವ, ಇನ್ನು ಯಾವ ಕ್ಷೇತ್ರದಲ್ಲಿ ನಾವು ನಿನಗೆ ಅವಿಧನಾಗಿದ್ದಾನೆ ತಿಳಿಯಪಡೆ. ಕೆಲವು ಸರಿ ನೀವು ಮಾಡೋ ಪಾಪ ನಿಮ್ಮ ನೆನಪಿಗೆ ಇರುವುದಿಲ್ಲ, ದೊಡ್ಡ ಪಾಪಗಳನ್ನು ಮಾಡಲಿಕ್ಕೆ ಇರುವುದಿಲ್ಲ. ನೀವು ಮನಸ್ಸಲ್ಲಿ ಮಾಡಿರಬಹುದು ಪಾಪ, ಆಲೋಚನೆಯಲ್ಲಿ ಪಾಪ ಮಾಡುವ ಸಾಧ್ಯತೆ ಉಂಟು, ಬಾಯಿ ಮಾಡಿ ಅಂಥ ಪಾಪಗಳು ಸಪ್ರೇ. ಐಜಯ ಪ್ರವಾದಿ ಹೇಳ್ತಾನೆ 59ನೇ 1 ಮತ್ತು 2 ವಾಕ್ಯದಲ್ಲಿ, ದೇವರ ಕಿವಿ ಕೇಳಲಾರದ ಕಿವುಡಲ್ಲ, ದೇವರ ಕೈ ಲಕ್ಷಣ ಮೋಟು ಗೈಯಲ್ಲ. ನಿಮ್ಮ ಪಾಪ ಅಪರಾಧಗಳೇ ದೇವರು ನಿಮ್ಮನ್ನಾಗಲಿ ಆಗದೆ ಪಾಪ ದೊಡ್ಡ ಪಾಪ ಎಂಬುದು ನಿಲ್ಲಿಸಿಕೊಳ್ಳಬೇಡಿ. ದೇವರ ಮುಂದೆ ದೊಡ್ಡ ಪಾಪ ಸಣ್ಣ ಪಾಪ ಎಂಬುದಿಲ್ಲ. ದೇವರ ಮುಂದೆ ಪಾಪ ಎಂದರೆ ಆತನ ಆಜ್ಞೆ. ಹೊಸ ಉಂಡೆಯಲ್ಲಿ ಯೇಸು ಕ್ರಿಸ್ತನು 1050 ಆಜ್ಞೆ ಹೊಸ ಉಂಡೆಯಲ್ಲಿ ಉಂಟು ಪ್ರೇರೆ. ಆ ಆಜ್ಞೆ ಯಾವುದೊಂದು ಆಜ್ಞೆ ಅವಿಧರಾಗುತ್ತೋ ಅದುವೇ ಪಾಪವಾಗಿದೆ. ಅದು ದೊಡ್ಡ ಆಜ್ಞೆ ಚಿಕ್ಕ ಆಜ್ಞೆ ಎಂಬುದಿಲ್ಲ. ಅದು ನಿಮಗೆ ಗೊತ್ತಾಗಬೇಕಾದರೆ ಈ ಕಷ್ಟಗಳು ಬರ್ತವೆ. ಅದಕ್ಕೋಸ್ಕರವಾಗಿ ಆಗ ನೀವು ಹುಡುಕಬೇಕು ವಾಕ್ಯ ಮುಖಾಂತರ ದಿನಾಲು ತಪ್ಪದೆ ಹೊಸ ಉಂಡಿಗೆ ಮತ್ತೆ ಬರೋ ಸುವಾರ್ತೆಯಿಂದ ತನಕ ಆದಷ್ಟು ಬೇಗ ವರ್ಷಕ್ಕೆ 1 ಸಲ, ವರ್ಷ 2-3 ಸಲ, ತಿಂಗಳು 1 ಸಲ ಓದಿ ಮುಗಿಸಲಿಕ್ಕೆ ಪ್ರಯತ್ನ. ಎಷ್ಟು ಓದಿದ್ರೆ ಅಷ್ಟು ಹುಡುಕಿರಿ. ಯಾವುದಾದ್ರೂ ಆಜ್ಞೆ
ವಿಧೇಯರಾಗದೇ ಉಂಟು ನೋಡಿರಿ. ವಿಧೇಯರಾಗದಿದ್ರೆ ಅದೇ ಒಪ್ಪಿಸು, ದೇವ ನಾನು ಈ ಆಜ್ಞೆಗೆ ವಿಧೇಯನಾಗಲಿಲ್ಲ. ಪಾಪ ಎಂದರೇನು? ದೇವರ ಆಜ್ಞೆ ಅವಿಧೇಯರಾಗುವುದೇ ಪಾಪ. ಒಪ್ಪಿಕೊಳ್ಳಿರಿ ದೇವ, ಈ ದಿನ ನಾನು ಈ ವಾಕ್ಯಕ್ಕೆ ವಿಧೇಯರಾಗುವಾಗ, ಪ್ರಾರ್ಥನೆ ಮಾಡುವಾಗ 100% ಆ ಕಷ್ಟ ನಿಮಗೆ ಮಾನಸದಿಂದ ನಡೆದುಕೊಂಡು ನಿಮಗೆ ಬಿಡುಗಡೆ ಕೊಡುತ್ತದೆ ಎಂಬುದು ಅಪೊಸ್ತಲ ಪೌಲನು ಹೇಳುತ್ತಾನೆ. ಅದಕ್ಕೋಸ್ಕರ 1 ಕೊರಿಂಥ 13 ಮನುಷ್ಯರಿಗೆ ಸಹಿಸಬಹುದಾದ ನಿಮಗೆ ಸಹಿಸಲಿಕ್ಕೆ ಆಗುವಷ್ಟೇ ಕೊಡ್ತಾನೆ ದೇವರು. ನಿಮಗೆ ಯಾವ ರೋಗ ಬಂದರೂ ಆಗುವಷ್ಟೇ ಕೊಡ್ತಾನೆ ದೇವರು, ನಂಬಿಕಸ್ತನು. ಆದರೂ ನೀವು ಪಶ್ಚಾತ್ತಾಪಡುವುದಾದರೆ, ಪ್ರಾರ್ಥನೆ ಮಾಡಿದ್ರೆ ತಪ್ಪಿಸಲು ಮಾರ್ಗವನ್ನು ಸಹ ಓಪನ್ ಮಾಡ್ತಾ ಇದೆ. ಓಪನ್ ಮಾಡಬೇಕಾದ್ರೆ ನೀವು ಪಶ್ಚಾತ್ತಾಪ ಪಡಬೇಕು, ಪ್ರಾರ್ಥನೆ ಮಾಡಬೇಕು. ದೇವರ ವಾಕ್ಯ ಬಿದ್ದರಾಗುವುದೇ ಓಪನ್ ಮಾಡ್ತೀವಿ. ಇದರ ಅರ್ಥವಾಗಿದೆ. ಇವತ್ತು ಅನೇಕರು ದೇವರ ಆತ್ಮ ತೋರಿಸಿದೆ. ಅನೇಕರು ನೀವು ನಾನಾ ವಿಧ ಕಷ್ಟದಲ್ಲಿದ್ದೀರಿ, ಪ್ರಾರ್ಥನೆ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಉತ್ತರ ಬರೋದಿಲ್ಲ. ಅನೇಕರು ನಿರಾಸರಾಗಿದ್ದೀರಿ, ಅನೇಕರು ನಂಬಿ ಕುಂದಿ ಹೋಗಿದ್ದೀರಿ. ಅನೇಕರಿಗೆ ಪ್ರಾರ್ಥನೆ ಬೇಡ, ದೇವರು ಬೇಡ, ಈ ರೀತಿ ಅಂಥವರು ಕೆಲವು ಇದ್ದೀರಿ. ಕೆಲವರು ಸಭೆ ಬೇಡ ಅಂದೇ ಈ ರೀತಿ ಆಗಬೇಡಿರಿ. ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ಇಷ್ಟ ಅಂದುಕೊಂಡಿದ್ದೀರಿ, ಪವಿತ್ರಾತ್ಮ ನಿಮ್ಮ ಆತ್ಮ ಮುದ್ರೆ ಹಾಕಿದೆ, ನಿತ್ಯ ಜೀವ ಉಂಟು. ಅದಕ್ಕೋಸ್ಕರ ದೇವರು ಬಯಸ್ತಾನೆ ನೀವು ಪರಿಶುದ್ಧರಾಗಬೇಕು. ದೇವರು ಬಯಸ್ತಾನೆ. ನಿಮಗೆ ದೇವರು ತುಂಬ ಸಮಯ ಕೊಟ್ಟನು ವಾಕ್ಯ ಓದ್ಯಾನ, ನೀವು ವಿಧೇಯರಾಗಲ್ಲ. ಅದಕ್ಕೆ ಈಗ ಇದರಲ್ಲಿ ನೀವು ಮಾನಸಾಂತರಾಗಬೇಕು, ಪಶ್ಚಾತ್ತಾಪ ಪಡಬೇಕಾದರೆ ಹುಡುಕಿಕೊಂಡು ಬನ್ನಿರಿ. ದೇವನನ್ನು ಪರೀಕ್ಷಿಸು, ದೇವನನ್ನು ಶೋಧಿಸು ಅಂತ ಆ ರೀತಿ ಬರೋ ದೇವರು ಮಾತನಾಡುತ್ತಾನೆ. ಮಾತನಾಡಿದ ಆಕೆ ವಿಧೇಯರಾಗಿರಿ. ನೋಡಿ, ದೇವರು ಅದ್ಭುತವಾಗಿ ನಿಮ್ಮ ಕಷ್ಟದಲ್ಲಿ ಬಿಡುಗಡೆ ಕೊಡ್ತಾ ದೇವರ ಆತ್ಮನು ಹೇಳುವನಾಗಿದ್ದಾನೆ. ಪ್ರಿಯರೇ, ಇನ್ನದು 4 ನೋಡ್ತೇವೆ, ದೇವರು ನಂಬಿಗಸ್ತನು ಆಗಿದ್ದಾನೆ. ನಾವು ನೋಡೋ ಪ್ರಿಯರೇ, ಯಾವ ರೀತಿ ನಂಬಿಕಸ್ತನ ಕಾರ್ಯ ಮಾಡ್ತಾನೆ ಎಂಬುದಾಗಿ ಧರ್ಮಶಾಸ್ತ್ರ ಪುಸ್ತಕ 7ನೇ ಅಧ್ಯಾಯದಲ್ಲಿ 9-15 ವಾಕ್ಯ ತನಕ. ಆದುದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಳ್ಳಬೇಕು. ಆತ ನಂಬಿಕಸ್ತನ ದೇವರು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ ನೆನಪಿರಲಿ, ದೇವರು ನಂಬಿಗಸ್ತನು ಆಗಿದ್ದಾನೆ. ನೀವು ಆತನ ಸಂಪೂರ್ಣ ಪ್ರೀತಿ ಮಾಡಿ ಆತ ಪ್ರತಿ ಆಜ್ಞೆಗೆ ನಡೆಯುತ್ತಾರೆ. ಆತನು ನಿಮಗೆ ವಾಗ್ದಾನ ಮಾಡಿದ್ದಾನೆ. ನಿಮ್ಮನ್ನು ಮಾತ್ರ ಅಲ್ಲ, ನಿಮ್ಮ ಮಕ್ಕಳು 1000 ತಲೆಗಳವರೆಗೂ ಆತ ನಿಮಗೆ ದಯ ತೋರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ದೇವರು ವಾಗ್ದಾನ ಮಾಡಿ ಈ ವಾಗ್ದಾನ ಕಲಿಬೇಕಾದ್ರೆ ಒಂದೇ ಕಂಡೀಷನ್ ಪ್ರಿಯರೇ, ಯೇಸು ಕ್ರಿಸ್ತ ನಂಬಿಕೆ ಇಡುವರಾಗಬೇಕು ಮತ್ತು ದಿನಾಲು ದೇವರ ವಾಕ್ಯ ವಿಧೇಯರಾಗಬೇಕು. ಎಷ್ಟು ನೀವು ವಿಧೇಯರಾಗದೆ ಅಷ್ಟು ದೇವರ ಆಶೀರ್ವಾದ ಕರುಣೆ ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಮೇಲೆ ಬರುತ್ತದೆ ಎಂಬುದಾಗಿ ಇಲ್ಲಿ ದೇವರು ನಂಬಿಗಸ್ತನು. ಅದಕ್ಕಪ್ಪ ದೇವರು ಅದು ಎಂದಿಗೂ ನಮ್ಮ ದೇವರು ನಂಬಿಗಸ್ತನು. ತನ್ನ ಆಜ್ಞೆಗೆ ನಡೆಯುವರೇ ಸಾವಿರದಲ್ಲಿ ಆತನ ದಯ ತೋರಿಸಿದೆ. 10ನೇ ವಾಕ್ಯ ನೋಡಿದರೆ, ತನ್ನನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶನುಂಟು ಮಾಡುವನಾಗಿಯೂ ಇದ್ದಾನೆಂದು ತಿಳಿದುಕೊಳ್ಳಿರಿ. ಬರೀ ತಿರಸ್ಕಾರ ಮಾಡೋದಿರ್ತಾನೆ. ದೇವರನ್ನು ನಂಬುತ್ತೀರಿ, ಆ ದೇವರ ವಾಕ್ಯ ಓದಲಿಕ್ಕೆ ನಿಮಗೆ ಬೇಡ, ಸಭೆಗೆ ಬರಲಿಕ್ಕೆ ಬೇಡ, ಪ್ರಾರ್ಥನೆ ಮಾಡಲಿಕ್ಕೆ ಬೇಡ, ದೇವರ ವಾಕ್ಯ ವಿಧಿಯಾಗಿಯೂ ಬೇಡ. ನೋಡಿ, ಪ್ರಾರ್ಥನೆ ಮಾಡಿದರೆ ಮಾತ್ರವೇ ವಾಕ್ಯ ಓದಲಿಕ್ಕೆ ಮನಸ್ಸು ಬರ್ತದೆ. ವಾಕ್ಯ ಓದಿ ಮನಸ್ಸು ಮಾಡುವವರು ಏನು ಮಾಡ್ತಾರೆ? ವಾಕ್ಯ ವಿಧೇಯರಾಗ್ತಾರೆ. ವಾಕ್ಯ ವಿಧೇಯರಾದ್ರೆ ಮಾಡ್ತಾರೆ, ಪ್ರತಿ ಆದ್ಯತೆ ತಮ್ಮ ಸಭೆಗೆ ಬರುತ್ತಾರೆ, ಸಭೆ ನಂಬಿಕಸ್ತಾರೆ, ಎಲ್ಲ ಸಭೆಯ ಸೆಟ್ ಪಾಲ್ಗೊಳ್ತಾರೆ. ನೀವು ಪ್ರಾರ್ಥನೆ ಮಾಡೋದಿಲ್ಲದೆ ಯಾವುದಕ್ಕೂ ಮನಸ್ಸು ಈ ರೀತಿ ನೀವು ಮಾಡುವುದಾದರೆ ಇಲ್ಲಿ ದೇವರು ನಂಬಿಕಸ್ತನು. ಆತನು ತನ್ನ ವಾಕ್ಯ ಆತನು ದೇವರನ್ನು ಆತನು ತಿರಸ್ಕರಿಸ್ತೇನು. ನೀವು ದೇವರ ವಾಕ್ಯ ಯೇಸು ಕ್ರಿಸ್ತ ಹೇಳ್ತಾನೆ, ಯೋನ ಬರೆದ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ, ಆ ವಾಕ್ಯವೇ ಯೇಸು ಕ್ರಿಸ್ತ ಆಗಿದೆ ಎಂಬುದಾಗಿ ನಾವು ಯೋನ ಬರೆದ 1ನೇ ಅಧ್ಯಾಯ ನೋಡ್ತೇವೆ. 1ನೇ ಯೋನ ಬರೆದ ಪತ್ರಿಕೆ 1ನೇ ಅಧ್ಯಾಯ ನೋಡ್ತೇವೆ. ದೇವರ ವಾಕ್ಯ ಎಂಬುದು ಯೇಸು ಕ್ರಿಸ್ತನ ಹೆಸರು ಆಗಿದೆ. ಯೇಸು ಕ್ರಿಸ್ತನೇ ವಾಕ್ಯವಾಗಿ ಆಗಿದೆ. ಈ ವಾಕ್ಯವನ್ನು ತಿರಸ್ಕರಿಸುವುದಾದರೆ ಪ್ರಿಯರೇ, ದೇವರ ಹೇಳ್ತಾನೆ ಅವರಿಗೆ ನಾಶನ ಉಂಟು ಮಾಡಿ. ಯಾಕೆ ನಿಮ್ಮ ಕಷ್ಟಗಳು ಬರ್ತವೆ? ಯಾಕಂದರೆ ದೇವರಿಗೆ ಗುಣಗುಟ್ಟಬೇಡಿರಿ, ಸಭಾ ಪಾಲಕರ ವಿರುದ್ಧ ಮಾತನಾಡಬೇಡಿ, ಸಭೆಗೆ ವಿರುದ್ಧ ಮಾತಾಡಿ. ನಿಮ್ಮ ಜೀವಿತ ಪರಿಸ್ಥಿತಿ ಯಾವ ಎಲ್ಲಿ ನಿನ್ನ ಆಜ್ಞೆ ನಾನು ತಿರಸ್ಕಾರ ಮಾಡಿದ್ರೆ ಹುಡುಕಿ ಬನ್ನಿರಿ. ದೇವರನ್ನು ಪ್ರೀತಿ ಮಾಡೋದ್ರಿಂದ ಅರ್ಥ ಆತನ ಆಜ್ಞೆ ಕೈಕೊಂಡು ಬರೀ ಬಾಯಲ್ಲಿ ಪ್ರೀತಿ ಮಾಡೋದಲ್ಲ ಪ್ರೇರೆ. ನಿಜ ಪ್ರೀತಿ ಉಂಟು, ಬೈಬಲ್ ಓದಬೇಕು, ನೀವು ಸಭೆಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಓದು ಮತ್ತು ಪ್ರತಿಯೊಂದು ಆಜ್ಞೆ, ಇದು ನಿಜ ಪ್ರೀತಿ. ಈ ರೀತಿ ಪ್ರೀತಿ ಮಾಡಬೇಕು, ಆಗ ದೇವರು ಆಶೀರ್ವಾದ ಮಾಡ್ತಾನೆ. ಆ ರೀತಿ ಪ್ರೀತಿ ಮಾಡಿದ್ರೆ ಅದರ ಅರ್ಥ ತಿರಸ್ಕರಿಸಿದ್ದಾರೆ. ಇದರ ವಾಕ್ಯ ಓದಲಿಕ್ಕೆ ತಿರಸ್ಕಾರ ಮಾಡುತ್ತಾರೆ, ಸಭೆಗೆ ಹೋಗಿ ತಿರಸ್ಕಾರ ಮಾಡಿದ್ದಾರೆ, ಪ್ರಾರ್ಥನೆ ಮಾಡೋಕ್ಕೆ ಆಲಸ್ಯ ಮಾಡುತ್ತಾರೆ. ಅದು ಅರ್ಥ ಅವರಿಗೆ ನಾಶನವನ್ನು ತರುತ್ತಾನೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಎಂಬುದಾಗಿ ದೇವರು ಮೋಶೆಯ ಮುಖಾಂತರ ಅಲ್ಲಿ ಸ್ಪಷ್ಟಪಡಿಸುತ್ತಾನೆ. ಪ್ರಿಯರೇ, ಪುನಃ ನಾವು ನೋಡ್ತೇವೆ, ಅಗೆಯವರಿಸಲಿ ತಡ ಮಾಡಿದೆ ಆಗಲೇ ಮುಗಿಯಿತು. ಒಂದು ವೇಳೆ ನೀವು ಇನ್ನೂ ಕಠಿಣರಾಗ್ತೀರಿ, ದೇವರನ್ನು ಪ್ರೀತಿ ಮಾಡಲಿಕ್ಕೆ ಬೇಡ, ವಾಕ್ಯ ಓದಲಿಕ್ಕೆ ಬೇಡ, ಅದರ್ಥ ನೀವು ಯಾರನ್ನಾಗೆ ಮಾಡ್ತೀರಿ? ದೇವರ ಸೇವಕನಾಗೆ ಮಾಡೋದಿಲ್ಲ.
ಸಭೆನಾಗಿ ಮಾಡಿ ದೇವರ ವಾಕ್ಯ ನೀವು ಪ್ರೀತಿ ಮಾಡಿದ್ರೆ ದೇವರಾಗೆ ಮಾಡಿ ಅವರಿಗೆ ಮುಗಿ ತೀರಿಸ್ತಾನೆ. ಅಂದರೆ ಅವರಿಗೆ ಶೋಧನೆಗಳು ಬರ್ತವೆ, ಕಷ್ಟಗಳು ಬರ್ತವೆ. ದೇವರು ಯೇಸು ನಂಬಿಕೆ ಇಟ್ಟಿದ್ದೀರಿ, ನೆನಪಿಟ್ಟುಕೊಳ್ಳಿ, ನೀವು ನಮ್ಮಲ್ಲಿ ದೃಷ್ಟಾಂತ ತಗೊಂಡಿದ್ದೀರಿ, ಅದಕ್ಕೆ ನಿಮಗೆ ನರಕಕ್ಕೆ ಹೋಗ್ಲಿಕ್ಕೆ ಅದು ದೇವರ ಕೃಪೆ. ಯೇಸು ನಂಬಿಕೆ ಇಡೋದು ಮುಖಾಂತರ ನೀತಿವಂತ ನಿನ್ನೆ ಒಂದು ದೇವರ ಕೃಪೆಯಾಗಿದೆ. ನೀನು ನಿಮ್ಮಲ್ಲಿ ತಗೊಂಡವರಿಗೆ ಪವಿತ್ರತ್ವನು ನಿನ್ನ ದೇವರ ಕೃಪೆಯಾಗಿದೆ, ಅದಕ್ಕೆ ನಿಮಗೆ ನಿತ್ಯ ಜೀವ ಉಂಟು. ಅದಕ್ಕೋಸ್ಕರ ಪ್ರಿಯರೇ ನಿಮಗೆ ಕಷ್ಟಗಳು ಬರ್ತವೆ, ನೀವು ಇನ್ನೂ ಪರಿಶುದ್ಧರಾಗಬೇಕು ಎಂಬುದು. ಅದಕ್ಕೆ ನೀವು ಅಲ್ಲಿ ತಗ್ಗಿಸಿಕೊಂಡು ಬರಬೇಕು. ಪಶ್ಚಾತ್ತಾಪಡುವುದಾದರೆ ಆ ಶೋಧನೆ ಅಂತ ಮಾರ್ಗ ಓಪನ್ ಮಾಡುತ್ತಾನೆ ಎಂಬುದೇ ಅಪೊಸ್ತಲನು ಆ ವಾಗ್ದಾನ ಕೊಟ್ಟಿದ್ದಾನೆ ಪ್ರಿಯರೇ. ಅನಂತರ ನೋಡ್ತೀವಿ 11ನೇ ವಾಕ್ಯದಲ್ಲಿ, ಆದ ಕಾರಣ ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞೆಯನ್ನು ನೀವು ಅನುಸರಿಸಬೇಕು. ಪ್ರೇ ಯೇಸು ಕ್ರಿಸ್ತನು ಸಹ ಇದೇ ವಾಕ್ಯನ ಹೊಸ ನಂಬಿಕೆಯಲ್ಲಿ ಹೇಳ್ತಾನೆ. 14ನೇ 15ನೇ ವಾಕ್ಯ 23ನೇ ವಾಕ್ಯ ಅಲ್ಲಿ ಇಸ್ಕೊಳ್ತಾನೆ, ನೀವು ನನ್ನ ಪ್ರೀತಿಸಿದಾದರೆ ನನ್ನ ಆಜ್ಞೆ ಕೈಕೊಂಡು ನಡೆಯಿರಿ ಎಂದು ಯೇಸು ಕ್ರಿಸ್ತನು ಹೇಳ್ತಾನೆ. ಅದೇ ಬರೀ ಮತ್ತೆ ನೀವು ನನ್ನ ಪ್ರೀತಿಸಿದರೆ ನನ್ನ ಆಜ್ಞೆ ಕೈಗೊಂಡು ಆಗ ನಾನು ನನ್ನ ತಂದೆಯು ಪವಿತ್ರಾತ್ಮ ಏಕ ದೇವರು ನಿಮ್ಮ ಒಳಗೆ ಬಿಡುಗಡೆ ಮಾಡಿಕೊಳ್ಳುತ್ತೇವೆ ಎಂದು ಯೇಸು ಕ್ರಿಸ್ತನಲ್ಲಿ ಹೇಳ್ತಾನೆ. ಮತ್ತು 1:3-20 ವಾಕ್ಯ ಇರ್ತದೆ, ಮತ್ತು ನಾವು ಆತನ ಆಜ್ಞೆ ಕೈಕೊಂಡು ನಡೆದು ಆತನ ನಿಮಿಷ ಕಾರ್ಯ ಮಾಡಿ ನೀವು ಏನು ಬೇಡಿಕೊಂಡ್ರು ಇದರ ಪ್ರೇ ಎಲ್ಲವನ್ನು ಹೊಸ ನಂಬಿಕೆಯಲ್ಲಿ ಅದೇ ರೀತಿ ಬಯಲುಪಟ್ಟಿದ್ದೀವಿ. ಯಾವ ವಾಕ್ಯ ಯೇಸು ಕ್ರಿಸ್ತ ರದ್ದು ಮಾಡಲಿಲ್ಲ. ಕಾಲ ಅಲ್ಲಂಬಿಕೆ ಇರುವುದು ಕಾಲೇ ಶುದ್ಧ ಸಾರ ನಿಯಮ ಮತ್ತು ಬಲಿದಾನ ಯಜ್ಞ ಸಮರ್ಪಣೆ ಮಾತ್ರ ಕ್ಯಾನ್ಸಲ್ ಆಗಿದೆ. ಯೇಸು ಕ್ರಿಸ್ತನು ಒಂದೇ ಬಲಿದಾನ ಆಗಿದೆ ವಿನ ಆಜ್ಞೆಗಳು ರದ್ದು ಮಾಡಿ ಅದನ್ನು ಪುನಃ ಹೊಸ ನಂಬಿಕೆ ಯೇಸು ಕ್ರಿಸ್ತ ಪುನಃ ಹೊಸ ನಂಬಿಕೆ ಬರೆಯಲ್ಪಟ್ಟಿದೆ. ಅದಕ್ಕೆ ಪ್ರೇ ನೀವು ಆತನ ಆಜ್ಞೆಗಳನ್ನು ಯೇಸು ಕ್ರಿಸ್ತ ನಂಬುವುದರೆ ಆತನ ಆಜ್ಞೆಗೆ ನಡೆಯುವರು ಆಗಬೇಕು. ಪ್ರೇ 12 ನೋಡ್ತೇವೆ, ನೀವು ಈ ವಿಧಿಗಳನ್ನು ಲಕ್ಷ್ಯವಿಟ್ಟು ಅನುಸರಿಸಿದರೆ ಅದೇ ಪ್ರತಿಯಾಗಿ ನಿಮ್ಮ ದೇವರಾದ ನಿಮ್ಮ ಪ್ರತಿಗೆ ಪ್ರಮಾಣಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಕೃಪೆಯನ್ನು ನಿಮ್ಮಲ್ಲಿ ನೆರವೇರಿಸುವಾಗಿ ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು. ನಿಮಗೆ ಈ ಲೋಕದಲ್ಲಿರುವಾಗ ಆರ್ಥಿಕ ಸಮೃದ್ಧಿ ಬೇಕಾ, ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು, ಎಲ್ಲದಕ್ಕೆ ದೇವರ ಆಜ್ಞೆ ಕೈಕೊಂಡು ನೋಡಿ ದೇವರು ನಿಮ್ಮ ಕೆಲಸವನ್ನು, ಬಿಸ್ನೆಸ್ಸನ್ನು, ಕುಟುಂಬವನ್ನು ಆಶ್ರಯ ಮಾಡ್ತಾನೆ, ನಿಮ್ಗೆ ಅಭಿವೃದ್ಧಿ ಪಡಿಸ್ತಾನೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತಾಯಿದೆ. ಪ್ರಿಯರೇ, ಆತ ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶದಲ್ಲಿ ನಿಮಗೆ ಸಂತಾನವನ್ನು, ವ್ಯವಸಾಯವನ್ನು, ನಿಮಗಿರುವ ಧಾನ್ಯ, ದ್ರಾಕ್ಷ ರಸ, ಎಣ್ಣೆ ಇವುಗಳನ್ನು ನಿಮ್ಮ ದನ ಕುರಿಗಳಲ್ಲಿ ಹುಟ್ಟಿದ್ದನ್ನು ಅಭಿವೃದ್ಧಿಪಡಿಸಿ. ಈ ರೀತಿ ಎಲ್ಲ ನಿಮ್ಮ ಕೆಲಸ, ಬಿಸ್ನೆಸ್ಗಳು ಎಲ್ಲ ಆಶ್ರಯ ಮಾಡುತ್ತಾನೆ ನೀವು ದೇವರ ವಾಕ್ಯ ವಿಧೇಯರಾದರೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, 14ನೇ ವಾಕ್ಯ, ನೀವು ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ದೇವರ ಅನುಗ್ರಹ ಹೊಂದಿದವರಾಗಿರುವಿ. ಲೋಕದಿರುವ ಜನಗಿಂತಲೂ ನೀವು ದೇವರ ಅನುಗ್ರಹ ಹೊಂದಿದವರಾಗ್ತೀರಿ. ಪ್ರಿಯರೇ, ದೇವರ ದಯೆ ನಿಮ್ಮ ಮೇಲೆ ಇರ್ತದೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಮತ್ತು ನಿಮ್ಮೊಳಗೆ ಸ್ತ್ರೀ ಪುರುಷರಲ್ಲಿ ಆಗಲಿ, ಹೆಣ್ಣು ಗಂಡು ಪಶುಗಳಲ್ಲಿ ಆಗಲಿ ಬಂಜೆತನ ಇರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದೆ ನಮ್ಮ ಅಷ್ಟೇ ಬರೀ ಲೋಕದ ನಾನಾ ಥರದ ಮರಣಕರ ವ್ಯಾಧಿಗಳು ಉಂಟು ಬರೀ ಅದೇ ದೇವರ ವಾಕ್ಯ ವಿಧೇಯರಾದವರಿಗೆ ದೇವರು ಗ್ಯಾರಂಟಿ ಕೊಡುತ್ತಾನೆ. ಯಾವ ವ್ಯಾಧಿಯು ನಿಮಗೆ ಬರದಂತೆ ದೇವರು ನಿಮ್ಮ ಶರೀರ ಪ್ರಾತ್ಮ ಕಾಪಾಡುವನಾಗಿದ್ದಾನೆ. ನೀವು ದೇವರ ಆಜ್ಞೆಗೆ ವಿಧೇಯರಾಗುವುದಾದರೆ ಇದು ದೇವರ ನಂಬಿಕಸ್ತಿಕೆ. ದೇವರು ನಂಬಿಕಸ್ಥಾಗಿದ್ದಾನೆ. ಆತನ ವಾಕ್ಯ ಬಿಟ್ಟು ಎಂದಿಗೂ ಮಾಡುವುದಿಲ್ಲ. ನೀವು ದೇವರ ಆಜ್ಞೆಗೆ ಅವಿಧೇಯರಾದರೆ ಮಾತ್ರವೇ, ಪಾಪ ಜೀವಿತದಲ್ಲಿ ಮಾತ್ರವೇ ರೋಗಗಳು ಬರ್ತವೆ, ವ್ಯಾಧಿಗಳು ಬರ್ತವೆ. ಅದು ವಿಧೇಯರಾದರೆ ವ್ಯಾಧಿಗಳು ಬರುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಿಮ್ಮ ಅನುಭವಕ್ಕೆ ಬಂದ ಪ್ರಕಾರ ಐಗುಪ್ತ ದೇಶದಲ್ಲಿ ಪ್ರಬಲವಾಗಿರುವ ಕ್ರೂರ ವ್ಯಾಧಿಗಳು ನಿಮಗೆ ಬರಗೊಳಿಸಿದೆ, ಅವುಗಳನ್ನು ನಿಮ್ಮ ಸತ್ತ ಮೇಲೆ ಬರ ಮಾಡುವನು. ನೋಡಿದ್ರೆ ನಾನಾ ರೀತಿಯ ಕ್ರೂರ ವ್ಯಾಧಿಗಳುಂಟು. ನೀವು ದೇವರ ಆಜ್ಞೆಗೆ ವಿಧೇಯರಾದರೆ ಆ ವ್ಯಾಧಿ ನಿಮಗೆ ಬರುವುದಿಲ್ಲ. ಅದು ಅವಿಧರಾದವರಿಗೆ ಲೋಕದ ಆಗದೆ ದೇವರ ಮಕ್ಕಳಿಗೆ ನಿಮಗೆ ಪರಿಪೂರ್ಣ ಲೋಕ ಜೀವಿಸುವ ನಾನಾ ಥರ ರೋಗಗಳು ಬರ್ತವೆ, ಹೊಸ ಹೊಸ ರೋಗಗಳು, ವ್ಯಾಧಿಗಳು ಬರ್ತವೆ. ಅದನ್ನು ಸಂರಕ್ಷಣೆ ಬೇಕು. ಒಂದೇ ಕಂಡೀಷನ್ ಪ್ರಿಯರೇ, ಯೇಸು ನಂಬಿಕೊಡುವುದು ಮಾತ್ರ ಅಲ್ಲ, ದೀಕ್ಷಾಸ್ನಾನ ತೆಗೆದುಕೊಳ್ಳಿರಿ, ಸಭೆಗೆ ಬನ್ನಿರಿ, ವಾಕ್ಯವನ್ನು ಕೇಳಿ, ವಾಕ್ಯ ವಿಧೇಯರಾಗುವುದರೆ ದೇವರು ನಿಮಗೆ ಈ ಲೋಕದ ನಾನಾ ವಿಧ ಸಾಂಕ್ರಾಮಿಕ ರೋಗಗಳಿಂದ, ಅಪಘಾತ, ದುರ್ಮರಣ, ದುರ್ಘಟನೆ, ಕಳ್ಳರ ಕೈಗಳಿಂದ ನಿಮ್ಮ ರಕ್ಷಣೆ ಕಾಪಾಡುವವನು ಆಗಿದೆ. ದೇವರು ನಂಬಿಗಸ್ತನು ಆಗಿದೆ. ಒಂದು ವೇಳೆ ನೀವು ದೇವರ ಅವಿಧೇಯರಾದರೆ, ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನಿತ್ಯ ಜೀವಿತಕ್ಕೋಸ್ಕರ ನಿಮಗೆ ಈ ರೀತಿಯ ಕಷ್ಟಗಳು ಬರುತ್ತವೆ. ಅದು ಸಹಿಸಲು ಕೃಪೆ, ಅದೇ ಬಿಡುಗಡೆಯಾಗುವುದಕ್ಕೆ ಪಶ್ಚಾತ್ತಾಪ ಪಡಬೇಕು. ಆವಾಗ ಬಿಡುಗಡೆ ಬರುತ್ತದೆ. ಹೊಸ ನಂಬಿಕೆ ನೋಡಪ್ರೆ ಯಾಕೆ ಕಷ್ಟದ ಬರ್ತವೆ ಎಂದು ನೋಡಪ್ರೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 17-19 ವಾಕ್ಯ, ನ್ಯಾಯ ವಿಚಾರಣೆ ಸಮಯ ಬಂದಿದೆ, ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲು ಗತಿ ಏನಾಗಬಹುದು? ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಯನ್ನು ಪಾಪಿ ನೀಡುವುದು ಹೇಗೆ? ಹೀಗಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವರು ಒಳ್ಳೆಯದನ್ನು ಮಾಡುವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸಜ್ಜಗಳನ್ನು ಒಪ್ಪಿಸಲಿ. ಹೇಳ್ತಾನೆ ಪ್ರತಿಯೊಂದು ಸಭೆಯು ರ್ಯಾಪ್ಚರ್ ಆಗಬೇಕು, ದೇವರ ಚಿತ್ತವಾಗಿದೆ. ಅದಕ್ಕೆ ಪ್ರತಿ ಸಭೆ ದೇವರ ಆತ್ಮನು ವಾಕ್ಯೋಪದೇಶದಿಂದ ಜಲಸ್ನಾನ ಈ ಯಾರು ಈ ವಾಕ್ಯಕ್ಕೆ
ವಿಧೇಯರಾಗಿದ್ದೀರಿ. ಟಿ ವಿ ಮಾಧ್ಯಮದಲ್ಲಿ ಈ ವಾಕ್ಯ ವಿಧೇಯರಾಗ್ತಾರೆ. ಈ ವಾಕ್ಯ ನಿಮ್ಮನ್ನು ಜಲ ಸ್ನಾನ ಮಾಡಿ ನಿಮ್ಮನ್ನು ಪರಿಶುದ್ಧ ಮಾಡಿದ್ರೆ ವಿಧೇಯರಾದರೆ, ಆದರೆ ಈ ವಾಕ್ಯೋಪದೇಶ ವಿಧೇಯರಾಗುವುದಿಲ್ಲೋ ಪೇತ್ರನೇ ಒಂದು ಸಮಯ ಬರ್ತದೆ, ಯೇಸು ಕ್ರಿಸ್ತನ ರಾಪ್ಚರ್ ಹತ್ತಿರ ಇರುವ ಸಮಯದಲ್ಲಿ ದೇವರು ಪ್ರತಿಯೊಂದು ಸಭೆಗೆ ನ್ಯಾಯ ತೀರ್ಪು ಬರುತ್ತೆ, ನ್ಯಾಯ ಅಂತ ಶಿಕ್ಷೆ ಬರುತ್ತದೆ. ಯಾಕಂದರೆ ಸಭೆಯು ಶುದ್ಧೀಕರಿಸಲ್ಪಡುವುದಕ್ಕೋಸ್ಕರವಾಗಿ. ಹಾಗೆಂದರೆ ದೇವರ ಮಕ್ಕಳು ನಾನಾ ಥರದ ಕಷ್ಟಗಳಲ್ಲಿ ಸಮಸ್ಯೆಗಳು ಹಾದು ಹೋಗ್ತಾರೆ. ಯಾಕೆಂದರೆ ಪೇತ್ರನೇ ಅದು ಪರಿಶುದ್ಧಗೊಳಿಸುತ್ತಾನೆ. ಅದಕ್ಕೆ ನೀವು ಅಲ್ಲಿ ದುಃಖ ಪಡಬೇಡಿ, ಪರಿಶುದ್ಧಗೊಳ್ಳಿ. ಯಾಕೆ ಪರಿಶುದ್ಧತೆಯಲ್ಲಿ ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ 19ನೇ ವಾಕ್ಯದಲ್ಲಿ ದೇವರು ನಂಬಿಕಸ್ತನು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಿಮಗೆ ನಿತ್ಯ ಜೀವ ಕೊಡಲ್ಪಟ್ಟಿದೆ. ಅದಕ್ಕೆ ದೇವರ ಚಿತ್ತವಿಲ್ಲದೆ ಯಾವ ಕಷ್ಟ ಬರಲಿಲ್ಲ, ಯಾವ ಸಮಸ್ಯೆ ಬರಲ್ಲ. ಅದೇ ದೇವರ ಚಿತ್ತದಿಂದ ಈ ಬಾಧೆ ಪಡುವವರೆಗೂ ಏನು ಮಾಡಬೇಕು, ದೇವರ ಮೇಲೆ ಗುಣಗುಟ್ಟದೆ, ಸಭೆಯನ್ನು ಬಿಡದೆ, ಸಭಾ ಪಾಲಕರು ದೂರದೆ, ನಿಮ್ಮ ಸಭೆಯನ್ನು ಪ್ರೀತಿ ಮಾಡಿ, ದೇವರನ್ನು ಪ್ರೀತಿ ಮಾಡಿ ದೇವರಿಗೆ ಒಪ್ಪಿಸಿಕೊಳ್ಳಬೇಕು. ದೇವ ಈ ಕಷ್ಟವನ್ನು ದೇವರು ಒಪ್ಪಿಸಿಕೊಳ್ಳಬೇಕು, ಆ ಕಷ್ಟವನ್ನು ತಾಳಿಕೊಳ್ಳಬೇಕು. ಆಗ ದೇವರ ಕಷ್ಟ ಪರಿಪೂರ್ಣ ಶುದ್ಧಗೊಳಿಸಿ ನಿಮಗೆ ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಎಂಬುದಾಗಿ ನಾವು ಪುನಃ ವಾಕ್ಯ ನೋಡ್ತೇವೆ. 1 ಪೇತ್ರ ಬರೆದ ಪತ್ರಿಕೆ 5ನೇ 10 ಮತ್ತು 11ನೇ ವಾಕ್ಯ. 1 Peter 5, 10 and 11 ವರ್ಸ್. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತ್ಮನಿಗೆ ಅಧಿಪತ್ಯವು ಯುಗ ಯುಗಾಂತರಗಳು ಇರಲಿ. ಆಮೇನ್. ಹೇಳ್ತಾನೆ, ಸ್ವಲ್ಪ ಕಾಲ ಮಾತ್ರವೇ ನೆನಪುಗಳು. ನಿಮಗೆ ಸೋದರ ಬರಬಹುದು, ಚಿಂತೆ ಮಾಡಬೇಡ್ರಿ. ದೇವರಿಗೆ ಗುಣಗುಟ್ಟಬೇಡ್ರಿ, ಸಭೆಗೆ ಗುಣಗುಟ್ಟ, ಸಭಾ ಸೇವಕರಿಗೆ ಗುಣಗುಟ್ಟಬೇಡಿ. ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ಸಭೆಯಲ್ಲಿ ದೇವರ ಸೇವಕರು ನಿಮಗೆ ವಾಕ್ಯ ಕೊಡುತ್ತಾರೆ, ನಿಮಗೆ ಪ್ರಾರ್ಥನೆ ಮಾಡಿ. ಟಿ ವಿ ಮೇಲೆ ಅನೇಕ ಸೇವಕರು ಬೆಳಗ್ಗಿಂದ ರಾತ್ರಿ ತನಕ 20 ಗಂಟೆ ಈ ಟಿ ವಿ ದೇವ ವಾಕ್ಯಗಳು ಬರ್ತಾ ಇರ್ತವೆ, ಸ್ತುತಿ ಗೀತೆಗಳು ಬರ್ತಾ ಇರ್ತವೆ. ಯಾಕಂದರೆ ಇದು ಕೇಳಿ ನೀವು ವಿದ್ಯರಾಗುವುದಾದರೆ ಈ ವಾಕ್ಯ ನಿಮಗೆ ಪರಿಶುದ್ಧಗೊಳಿಸಿ ಒಂದು ನಾವು ವಿಧೇಯರಾಗದಿದ್ದರೆ ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮ ನಿತ್ಯ ಜೀವ ಕೊಡಲ್ಪಟ್ಟಿದೆ. ಅದಕ್ಕೋಸ್ಕರ ಅಪೊಸ್ತಲ ಪೇತ್ರ ಸ್ವಲ್ಪ ಕಾಲ ನೀವು ಬಾಧೆಗಳನ್ನು ಅನುಭವ ಮಾಡಬೇಕು. ಅದು ಬರೋ ಗುಣಗುಟ್ಟ ಬಿದ್ದ ನಂಬಿಕಸ್ತನು. ದೇವರು ಏನು ಮಾಡ್ತಾನೆ, ನೀವು ಒಪ್ಪಿಸಿಕೊಂಡು ವಿಧೇಯರಾಗಿದ್ದೇವೆ, ನಿನ್ನ ಆಯುಷ್ಯ ಕೊಡು, ನಾನು ದೀರ್ಘಾಯುಷ್ಯ ಕೊಡಿದ್ದೇವ, ನಾನು ನಿನಗೂ ಜೀವಿಸ್ತೇನೆ, ನೀವು ಪ್ರಾರ್ಥನೆ ಮಾಡಿದ್ದೇವೆ, ಇನ್ನೂ ನಿಮಗೆ ದೀರ್ಘಾಯುಷ್ಯ ಕೊಡೋದು. ನಾವು ನೋಡ್ತೇವೆ ಯೋಬನಿಗೆ ಕಷ್ಟಗಳು ಬಂತು, ಸಮಸ್ಯೆಗಳು ಬಂತು, ಲಾಸ್ಟ್ ಅವನು ರೋಗ ಬಂತು ಅವನಿಗೆ. ಆ ರೋಗದಲ್ಲಿ ಅವನು ಕೂಗುತ್ತಾನೆ, ದೇವರಿಗೆ ಅವನು ಪ್ರಶ್ನೆ ಕೊಡುತ್ತಾನೆ. ದೇವರನ್ನೆಲ್ಲ ಮಾತನಾಡುವ, ಅವನು ಪಶ್ಚಾತ್ತಾಪ ಪಡುತ್ತಾನೆ. ಅಷ್ಟು ಅವನು ತಾಳ್ಮೆಯಿಂದ ಅವನು ಸಹಿಸಿಕೊಳ್ಳುತ್ತಾನೆ. ಪಶ್ಚಾತ್ತಾಪಟ್ಟನಂತ ದೇವರನಿಗೆ 2 ಪಟ್ಟು ಮಾನ ಕೊಟ್ಟನು, 2 ಪಟ್ಟು ಆರೋಗ್ಯ ಕೊಟ್ಟು. ಅವನ ಆಯುಷ್ಯ 120 ವರ್ಷ ಇದ್ದ ಆಯುಷ್ಯ ಯೋಬನಿಗೆ 140 ವರ್ಷ ಅವನು ಬದುಕಿದವನು. ಪುನಃ ಅವನಿಗೆ ಗಂಡು ಮಕ್ಕಳು ಕೊಟ್ಟವನು, ಹೆಣ್ಣು ಮಕ್ಕಳು ಕೊಟ್ಟರು. ಆಸ್ತಿ ಆ ರೀತಿ ಪ್ರೇರೆ ನೀವು ಕೇಳುವುದಾದರೆ ಪಶ್ಚಾತ್ತಾಪ ಪುನಃ ನಿಮ್ಗೆ ಒಳ್ಳೆಯ ಆರೋಗ್ಯ ಕೊಡ್ತಾನೆ, ಸುಕ್ಷೇಮ ಕೊಡ್ತಾನೆ, ಎಲ್ಲ ವ್ಯಾಧಿ ಗುಣ ಮಾಡ್ತಾನೆ, ದೀರ್ಘ ಆಯುಷ್ಯ ಕೊಟ್ಟು ಮಕ್ಕಳನ್ನು ಮೊಮ್ಮಕ್ಕಳನ್ನು ಎಲ್ಲ ನೋಡೋ ಭಾಗ್ಯ ಕೊಡುತ್ತಾನೆ ಪ್ರೇರೆ. ಅದೇ ನೀವು ದೇವ ನನಗೆ ಸಾಕು, ಇಷ್ಟೇ ನನಗೆ ಆಯುಷ್ಯ ಸಾಕು ಕೇಳಿಕೊಂಡು ಮರಣ ಕೇಳಿದರೆ ಮರಣವನ್ನು ಕೊಡುತ್ತಾನೆ. ಒಟ್ಟು ನಿಮಗೆ ಪರಲೋಕ ಉಂಟು. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ರೀತಿಯ ಸೋದನೆ ಬರುವಾಗ ದೇವರು ನಂಬಿಕಸ್ತನು, ಸಹಿಸಿಕೊಳ್ಳೋ ಶಕ್ತಿ ಇಲ್ಲದೆ ಶಕ್ತಿ ಮೀರಿ ಕೊಡಿದ ತಪ್ಪಿಸಿಕೊಳ್ಳೋ ಮಾರ್ಗ ಓಪನ್ ಮಾಡಬೇಕು. ಪ್ರಾರ್ಥನೆ ಮಾಡಬೇಕು. 5 ಪ್ರಾರ್ಥನೆ ಮಾಡುವವರಿಗೆ ಮಾತ್ರ ತಪ್ಪಿಸಿಕೊಳ್ಳೋ ಮಾರ್ಗ ಓಪನ್. ನಾವು 2 ಪುರಗಳ 7ನೇ 13ನೇ ನಾವು ಹೇಳ್ತದೆ, ನಾನು ಆಕಾಶದ ಮಳೆಗಳನ್ನು ಮುಚ್ಚುವಾಗಲೂ ದೇಶದಿಂದ ಬಿಡುಗೆ ಮಿಡತೆಯನ್ನು ಕಳುಹಿಸಿದಾಗಲೂ ನನ್ನ ಘೋರವಾಗಿ ಬರ ಮಾಡಿದಾಗಲೂ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ತಮ್ಮ ಕೆಟ್ಟನ್ನು ಬಿಟ್ಟು ತಿರುಗಿಕೊಂಡು ಪರಲೋಕ ದರ್ಶನ ಭವಿಸಿದಾದರೆ ನಾನು ಪರಲೋಕದ ಅವ್ರ ಪ್ರಾರ್ಥನೆ ಆಲಿಸಿಕೊಂಡು ಅವರ ದೇಶದಲ್ಲಿ 6ನೇ ದೇಹ ಪಾಲಿಸಿ ಕೊಟ್ಟ ಆಜ್ಞೆ 2ನೇ ಪುರಾಕಾಲ ಬರ್ತಂತ ಕಾರಣ 7ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದ ಪ್ರಕಾರ ನೀವು ತಗ್ಗಿಸಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ಉಪವಾಸ ಮಾಡಿ ದೇವರ ಮುಖವನ್ನು ಹುಡುಕಿಕೊಂಡು ವಾಕ್ಯ ವಿಧಾನ 100% ಎಲ್ಲ ಸ್ವಯಂ ತಪ್ಪಿದ ಮಾರ್ಗದಲ್ಲಿ ಓಪನ್ ಮಾಡ್ತಾನೆ. ದೇವರ ಸ್ತೋತ್ರವಾಗಲಿ. ನಮ್ಮ ಜೊತೆಲಿ ಉತ್ತಮವಾಗಿದ್ದಾರೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಈ ಯೂಟ್ಯೂಬನ್ನು ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಪ್ರೇರೆ ಪ್ರಾರ್ಥನೆ ಮಾಡೋಣ. ನನ್ನ ದೇವನಿಗೆ ಸ್ತೋತ್ರವನ್ನು ಕೊಂಡಾಡಿದ್ದೇವ. ಈ ಸಂದೇಶದ ಮುಖಾಂತರವಾಗಿ ನಿನ್ನ ಮಾತಾಡಿದ ವಾಕ್ಯಗಳು ಕೆಲ ಪ್ರತಿಯೊಬ್ಬ ವೀಕ್ಷಕರನ್ನು ತಂದೆ ಮಗ ಪವಿತ್ರ ಒಡತನೆಗೆ ಒಪ್ಪಿಸಿಕೊಡುತ್ತೇನೆ. ದೇವ ಇನ್ನ ಮಕ್ಕಳ ಮೇಲೆಲ್ಲ ಶೋಧನೆಯಿಂದ ಯಾವುದು ನಿನ್ನ ಮಕ್ಕಳು ಅನುಭವಿಸೋ ಶೋಧನೆಯಿಂದ ಈ ಮಕ್ಕಳಿಗೆ ಸಹಿಸಿಕೊಳ್ಳಲಿಕ್ಕೆ ನಿನ್ನ ಕೃಪೆಯನ್ನು ನಾನು ರಿಲೀಸ್ ಮಾಡ್ತೇನೆ. ದೇವ ನನ್ನ ಮಕ್ಕಳ ಎಲ್ಲ ರೀತಿಯ ಶೋಧನೆಗಳಿಂದ ಮಕ್ಕಳನ್ನು ಬಿಡುಗಡೆಗೊಳಿಸ್ತೇನೆ. ದೇವ ನಿಮ್ಮ ಮಕ್ಕಳಿಗೆ ವಿಧೇಯತೆ ಹರಿದೆ ಕೊಡು. ದೇವ ಇವಾಗ ಕೇಳುವ ನಿಮ್ಮ ಮಕ್ಕಳಿಗೆ ಪಶ್ಚಾತ್ತಾಪ ಕೊಟ್ಟು ನಿಮ್ಮ ಮಕ್ಕಳ ಪರಿಪೂರ್ಣ ವಿಧೇಯರಾಗಿಕೊಂಡು ನೀನು ಅವರಿಗೆ ಮಾರ್ಗಗಳನ್ನು ತೋರಿಸಿ. ಯಾವ ರೀತಿಯ ಸಾಲದಿಂದ ಬಿಡುಗಡೆ ಆಗಬೇಕು, ಕಷ್ಟ ಬಿಡುಗಡೆ, ರೋಗದ ಬಿಡುಗಡೆ, ನಿನ್ನ ಮಾರ್ಗಗಳನ್ನು ಅವ್ರಿಗೆ ತೋರಿಸಿಕೊಂಡು ಈ ಎಲ್ಲ ರೀತಿಯ ಕಷ್ಟಗಳಿಂದ, ರೋಗದಿಂದ, ಸಾಲದಿಂದ ಬಿಡುಗಡೆ ಕೊಡ ನಾನು ಬೇಡಿಕೊಳ್ಳುತ್ತೇನೆ. ಮತ್ತು ಪ್ರತಿಯೊಬ್ಬರು ತಂದೆ ಮಗ ಪವಿತ್ರ ಆಶೀರ್ವದಿಸುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.
ಜಯವೆನ್ನಿರಿ. ಜಯ ವೀರ ದೇವನಿಗೆ ನಿತ್ಯ ಸ್ತುತಿ